ನಮಸ್ತೆ, ಇದು ತನ್ವಿಸ್ ಮಾಮ್ ಕಿಚನ್. ಇವತ್ತು ನಾವು ಬ್ಯಾಚುಲರ್ ಚಿಕನ್ ಮಾಡಮ್ರಿ. ಏನೂ ಇಲ್ಲ, ಇದು ತೊಳೆದಿಟ್ಟಿರೋ ಚಿಕನ್ ಐತಿ. ಇದು ಮೊಸರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ, ಟೊಮ್ಯಾಟೊ, ಉಪ್ಪು, ಇದು ಮಸಾಲೆ ಖಾರ, ಇದು ಒಣ ಖಾರ, ಇದು ಚಿಕನ್ ಮಸಾಲ, ಅರಿಶಿನ ಮತ್ತು ಕೊತ್ತಂಬರಿ ಮತ್ತು ಎಣ್ಣೆ. ಚಿಕನಿಗೆ ಸ್ವಲ್ಪ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ ಮತ್ತು ಉಪ್ಪು ಹಾಕಿದ ಮೇಲೆ ಅರಿಶಿನ ಹಾಕಿದ ಮೇಲೆ ಮಸಾಲೆ ಖಾರ, ಒಣ ಖಾರ ಎಲ್ಲ ಹಾಕಿ ಚೆಂದ ಕಲಿಸಿ ಸೈಡಿಗೆ ಇಟ್ಟ ಮೇಲೆ ಸ್ಟವ್ ಆನ್ ಮಾಡಿ ಅದಕ್ಕೊಂದು 3-4 ಟೀ ಸ್ಪೂನ್ ಎಣ್ಣೆ ಬೇಕು. ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಚೆಂದ ಫ್ರೈ ಮಾಡೋರು. ಫ್ರೈ ಆಗೋದು ಹೆಂಗಂತಂದ್ರೆ ಅವು ಸ್ವಲ್ಪ ಕೆಂಪಗಾಗ್ಬೇಕು, ತೀರಾ ಕೆಂಪಗಾಗ್ಬೇಕು, ಅಂದ್ರೆ ಫ್ಲೇವರ್ ಚೆಂದ ಕೊಡ್ತೈತಿ. ಅದಕ್ಕೆ ಏನು ಮಾಡೋಣ್ರಿ, ಕಲಸಿಟ್ಟಿರೋ ಚಿಕನ್ ಐತಿ, ಅದನ್ನು ಚಿಕನ್ ಹಾಕಿ ಅದನ್ನು ನೀಟಾಗಿ ಕಲಿಸ್ಬೇಕು. ಯಾಕಂತಂದ್ರೆ ಅದು ಎಲ್ಲ ಕಡೆ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಹೊಟ್ಟೆ ಕೆಡ್ತೈತಿ. ಸೊ ಅದನ್ನು 1-2 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟು 2 ನಿಮಿಷ ಬಿಡ್ತೆ ಆದಮೇಲೆ ಅದು ಸ್ವಲ್ಪ ಎಣ್ಣೆ ಮೇಲೆ ಬಂದಿರ್ತೈತಿ. ಆವಾಗ ಕಟ್ ಮಾಡಿಟ್ಟಿರೋ ಟೊಮೆಟೊನ ಒಂದು 5 ಟೊಮೆಟೊ ಮೀಡಿಯಮ್ ಸೈಜ್ ಹಾಕೀನಿ. ಮತ್ತು ಸ್ವಲ್ಪ ಕಲಸೋಣ, ಯಾಕಂದರೆ ಟೊಮೆಟೊ ಕೂಡ ಬೇಯಬೇಕಲ್ಲ. ಮತ್ತು 2 ನಿಮಿಷ ಬಿಡೋಣ, ಯಾಕಂದರೆ ಅದು ಟೊಮೆಟೊ ಒಳಗೆ ನೀರು ಬಿಡಬೇಕು. ನೀರು ಬಿಟ್ಟಾಗ ಅದು ಭಾಳ ನೀರಾಗಿರ್ತೈತಿ. ಅದಕ್ಕೆ ಒಂಚೂರು ಕೊತ್ತಂಬರಿ ಮತ್ತು ಚಿಕನ್ ಮಸಾಲೆ ಪುಡಿ ಹಾಕಿ ಮತ್ತೆ ಕಲಸೋಣ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ನೀರು ಹೋಗಿ ಎಣ್ಣೆ ಬಿಟ್ಟಿರ್ತೈತಿ. ಈಗ ಚಿಕನ್ ರೆಡಿಯಾಗಿರ್ತೈತಿ. ಸ್ಟವ್ ಆಫ್ ಮಾಡೋಣ, ಚಪಾತಿ ಇಲ್ಲ ರೊಟ್ಟಿ ಜೊತೆ ತಿನ್ನೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿರಿ.